ಹೋರಾಟವನ್ನು ತೆಗೆದುಕೊಂಡಿರುವಂಥ ನಮ್ಮ ಯುವ ಜನಪರ ಹೋರಾಟಗಾರರು, ಈ ಹೋರಾಟದ ಮುಖಂಡತ್ವವನ್ನು ವಹಿಸಿರುವಂಥ ಅನಂತಮೂರ್ತಿ ಹೆಗಡೆ ಅವರೇ. ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಈ ಆಸ್ಪತ್ರೆಯನ್ನು ಉಳಿಸಲಿಕ್ಕೆ ಅವ್ರ ಜೊತೆಗೆ ಬೆಂಬಲವಾಗಿ ಬಂದಿರುವಂಥ ಶಿರ್ಸಿ ನಗರದ ಅಧ್ಯಕ್ಷರೇ, ಶಿರ್ಸಿಯ ನಗರಸಭೆಯ ಮಾಜಿ ಅಧ್ಯಕ್ಷರಾಗಿರುವಂಥ ಗಣಪತಿ ನಾಯ್ಕರವರೇ, ಇಲ್ಲಿ ಆಗಮಿಸಿರುವಂಥ ಎಲ್ಲ ಹಿರಿಕಿರಿಯ ಗಣ್ಯಮಾನ್ಯರೇ, ಮಾತೆಯರೇ, ತಾಯಂದಿರು, ಈ ಆಸ್ಪತ್ರೆ ಸನ್ಮಾನ್ಯ ಹಿಂದಿನ ಸಭಾಧ್ಯಕ್ಷರು, ವಿಧಾನಸಭೆಯ ಸಭಾಧ್ಯಕ್ಷರು, ಇವತ್ತಿನ ಸಂಸದರಾಗಿರುವಂಥ ಶ್ರೀಮಾನ್ಯ ವಿಶ್ವೇಶ್ವರ ಹೆಗಡೆಯವರ ಕನಸು. ಆಸ್ಪತ್ರೆಯನ್ನು ಇಲ್ಲಿ ಹೈಟೆಕ್ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಬೇಕು ಶಿರ್ಸಿ. ಇದು ಮಧ್ಯವಾಗಿರುವಂಥ ತಾಲೂಕು. ಇಲ್ಲಿ ಮಾಡಿದರೆ ಎಲ್ಲ ಜನಸಾಮಾನ್ಯರಿಗೆ ಅನುಕೂಲ ಆಗ್ತದೆ ಅನ್ನುವಂಥ ಮನಗಂಡು ಅವರು ಇಲ್ಲಿ ಶಿರ್ಸಿ ಆಸ್ಪತ್ರೆಯನ್ನು ಮೇಲ್ದರ್ಜೆಗೇರಿಸುವಂಥ ಕೆಲಸ ಮಾಡುವಾಗ ಸುಮಾರು 142 ಕೋಟಿ ರೂಪಾಯಿಯನ್ನು ಮಂಜೂರು ಮಾಡಿಸಿ ಆಸ್ಪತ್ರೆಯನ್ನು ಬಹಳ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಜನಸಾಮಾನ್ಯರಿಗೆ ಪ್ರಯೋಜನ ಆಗಲಿ ಅಂತ ಹೇಳಿ ಅಂದಿನ ವಿಧಾನಸಭಾ ಅಧ್ಯಕ್ಷರಾಗಿರುವಂಥ ಇವತ್ತಿನ ಸಂಸದರಾಗಿರುವಂಥ ವಿಶ್ವೇಶ್ವರ ಕಾಗೇರಿ ಸಾಹೇಬ್ರವರು ಮಂಜೂರಿಯನ್ನು ಮಾಡಿಸಿ ಇವತ್ತು ಸುಮಾರು 80% ಕೆಲಸ ಮುಗಿತಾ ಇದೆ. ಆದರೆ ಇವತ್ತು ಅದು ತದನಂತರ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಅವರ ಏನು ಈ ಭಾಗ್ಯಗಳಿಗೆ ಹಣವನ್ನು ಹೊಂದಿಸಲಿಕ್ಕೆ ಹಿಂದೆ ಮಾಡಿರುವಂಥ ನಮ್ಮ ಬಿಜೆಪಿ ಸರ್ಕಾರದಲ್ಲಿ ಮಾಡಿರುವಂಥ ಸಾಕಷ್ಟು ಕೆಲಸಗಳನ್ನು ಇದೇ ರೀತಿ ಅದನ್ನು ಮೊಟಕುಗೊಳಿಸುವಂಥ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇವತ್ತು ನಾವು ಪಕ್ಷಾತೀತವಾಗಿ ನಾವು ಆಸ್ಪತ್ರೆಯನ್ನು ಉಳಿಸಲೇಬೇಕು, ಆಸ್ಪತ್ರೆ ಬೆಳೆಸಲೇಬೇಕು, ಆಸ್ಪತ್ರೆ ನಿರ್ಮಾಣ ಆಗಲೇಬೇಕು, ಹೈಟೆಕ್ ಆಸ್ಪತ್ರೆ ಆಗಲೇಬೇಕು ಅಂತ ಹೇಳಿ ಇವತ್ತು ಅನಂತಮೂರ್ತಿ ಹೆಗಡೆ ಅವರು ಹೋರಾಟವನ್ನು ಮಾಡುವಂಥ ಸಂದರ್ಭದಲ್ಲಿ ಆ ಆಸ್ಪತ್ರೆಯಲ್ಲಿ ಏನು ಸಲಕರಣೆ ಉಪ ಸಲಕರಣೆಗಳನ್ನು ಪೂರೈಸಲಿಕ್ಕೆ ಸುಮಾರು 30 ಕೋಟಿ ಹಣವನ್ನು ಸರ್ಕಾರ ವಾಪಸ್ ತಗೊಂಡಿದೆ ಅನ್ನುವಂಥ ವಿಚಾರ ಮಾಧ್ಯಮದ ಮುಖಾಂತರ ಪತ್ರಿಕೆಯಲ್ಲಿ ಬಂತು. ಅದನ್ನು ತಿಳಿದು ಹೋರಾಟಗಾರರಾಗಿರುವಂಥ ಅನಂತಮೂರ್ತಿ ಹೆಗಡೆ ಅವರು ನಾವು ಸುಮ್ಮನೆ ಕೈ ಕಟ್ಟಿ ಕೂಡಬಾರ್ದು, ನಾವು ಇದಕ್ಕೆ ಧ್ವನಿ ಗೂಡಿಸಲೇಬೇಕು, ಶಿರ್ಸಿಯಲ್ಲಿ ಹೈಟೆಕ್ ಆಸ್ಪತ್ರೆ ಆಗಲೇಬೇಕು, 30 ಕೋಟಿ ರೂಪಾಯಿ ಅಲ್ಲಿ ಬೇಕಾಗಿರುವಂಥ ಸಲಕರಣೆಗೆ ಇಟ್ಟಿರುವಂಥ ಹಣ ಪುನಃ ಕೊಡಲೇಬೇಕು ಅನ್ನುವಂಥ ಹೋರಾಟವನ್ನು ಮಾಡಲೇಬೇಕು ಅಂತ ಹೇಳಿ ಅವರು ಒಂದು 10 ದಿವಸ ಹಿಂದೇನೆ ಅದನ್ನು ಏನು ಅಂತ ಹೇಳಿ ನಮಗೆ ಸನ್ಮಾನ್ಯ ಶಾಸಕರು ತಿಳಿಸಲೇಬೇಕು. ಹಣ ಯಾಕೆ ವಾಪಸ್ ತಗೊಂಡಿದ್ರಿ, ವಿಭಿನ್ನವಾದ ಹೇಳಿಕೆಯನ್ನು 2 ಪತ್ರಿಕೆಯಲ್ಲಿ ಕೊಟ್ಟಿದ್ರಿ, ಅದರ ಉದ್ದೇಶ ಏನು ಅದನ್ನು ನೀವು ನಮ್ಗೆ ತಿಳಿಸ್ಬೇಕು. ಇಲ್ಲ ಅಂತಂದರೆ ನಾನು ಉಪವಾಸ ಸತ್ಯಾಗ್ರಹವನ್ನು ತಾಲೂಕಿನ ಎಲ್ಲ ಸಮಗ್ರ ಜನತೆಯನ್ನು ಒಗ್ಗೂಡಿಸಿಕೊಂಡು ಮಾಡ್ತೀನಿ ಅನ್ನುವಂಥ ಮಾತನ್ನು ಮಾಧ್ಯಮದ ಮುಖಾಂತರ ಹೇಳಿದ್ರು. ಅದು ಆದ ನಂತರ ಅವ್ರು ಇನ್ನೂ ಎಚ್ಚೆತ್ತುಕೊಳ್ಳದೆ ಅದ್ರ ಬಗ್ಗೆ ಬಹಳ ಲಘುವಾಗಿ ತಗೊಂಡಿರುವಂಥ ಸನ್ಮಾನ್ಯ ಶಾಸಕರಾಗಿರುವಂಥ ಭೀಮಣ್ಣ ನಾಯ್ಕ ಇದನ್ನು ಬಹಳ ಲಘುವಾಗಿ ತಗೊಂಡು ಇದು ನಮ್ಮ ಖಂಡನೆ. ಅದಕ್ಕಾಗಿ ಇವತ್ತು ಅವರು ಮಾತೋ ಪ್ರಕಾರ ಸನ್ಮಾನ್ಯ ಅನಂತಮೂರ್ತಿ ಹೆಗಡೆ ಅವರು ಇವತ್ತು ಉಪವಾಸ ಸತ್ಯಾಗ್ರಹವನ್ನು ಮಾಡಲೇಬೇಕು.
ಮಾಡೋದ್ರ ಮುಖಾಂತರ ಸರ್ಕಾರಕ್ಕೆ ಮತ್ತು ಇಲ್ಲಿ ಸ್ಥಳೀಯ ಶಾಸಕರಿಗೆ ಬಿಸಿಯನ್ನು ಮುಟ್ಟಿಸಬೇಕು. ಇವತ್ತು ಸಾಂಕೇತಿಕವಾಗಿ ಹೋರಾಟವನ್ನು ಮಾಡಿದರೆ ಮುಂದಿನ ದಿನದಲ್ಲಿ ಉಗ್ರವಾದ ಹೋರಾಟವನ್ನ ಮಾಡಿ ಆಸ್ಪತ್ರೆಯನ್ನು ಉಳಿಸುವಂತ ಕೆಲಸ ನಾವೆಲ್ಲರೂ ಮಾಡೋಣ ಅನ್ನುವಂತ ದೃಷ್ಟಿಕೋನ ಇಟ್ಟುಕೊಂಡು ಇವತ್ತು ಹೋರಾಟವನ್ನ ತಹಸೀಲ್ದಾರ್ ಕಚೇರಿ ಎದುರಿಗೆ ನಾವು ಮಾಡ್ತಾ ಇದ್ದೇವೆ. ಇದಕ್ಕೆ ಜನಸಾಮಾನ್ಯರು ಎಲ್ಲರ ಬೆಂಬಲ ಬೇಕಾಗ್ತದೆ. ಇದು ಎಲ್ಲರೂ ನಮ್ಮ ಈಗ ತಾನೇ ಹೇಳಿದ್ರು, ಇರೋದು 3 ದಿವಸ, ನಾಳೆ ಯಾರಿರ್ತೀವೋ ನಾಡ್ದು ಯಾರಿರ್ತೀವೋ ಇವತ್ತು ಯಾರಿರ್ತೀವೋ ಗೊತ್ತಿಲ್ಲ. ಇರೋಷ್ಟು ದಿವಸ ಒಳ್ಳೆ ಕೆಲಸ ಮಾಡಬೇಕು, ಜನರಿಗೆ ಅನುಕೂಲ ಆಗಬೇಕು. ಮುಂದಿನ ಪೀಳಿಗೆಗೆ ಆಸ್ಪತ್ರೆಯಲ್ಲಿ ಎಲ್ಲ ವ್ಯವಸ್ಥೆ ಆಗಬೇಕು ಶಿರ್ಸಿಯಲ್ಲಿ ಅನ್ನುವಂಥ ವಿಚಾರವನ್ನ ನಮ್ಮ ತಾಲೂಕಿನ ಜನತೆ ಹೃದಯದಲ್ಲಿದೆ. ಆದರೆ ಹೃದಯದಲ್ಲಿದ್ದರೆ ಮಾತ್ರ ಸಾಕಾಗಲ್ಲ. ಇಂಥ ವೇದಿಕೆಯಲ್ಲಿ ಬಂದು ಬಹಳಷ್ಟು ಜನ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರೆ ಮಾತ್ರ ಇದಕ್ಕೆ ತಕ್ಷಣ ಸರ್ಕಾರ ಮತ್ತು ಶಾಸಕರು ಸ್ಪಂದಿಸಿ ಅವರು ಎಚ್ಚೆತ್ತುಕೊಳ್ತಾರೆ ಅನ್ನುವಂಥ ವಿಚಾರ ನಮ್ಮಲ್ಲಿ ಇರೋದ್ರಿಂದ ಇಂಥ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಬಂದು ಬೆಂಬಲವನ್ನು ಕೊಡಬೇಕು. ಕೊಡೋದ್ರ ಮುಖಾಂತರ ನಾವು ಹೋರಾಟವನ್ನು ಮಾಡಲೇಬೇಕು. ಅವರು ಯಾರೇ ಆಗಿರಲಿ, ಸರ್ಕಾರದಲ್ಲಿರುವಂಥ ಹಣ ನಿಮ್ಮೆಲ್ಲರ ಬಡವರು ಮತ್ತು ಶ್ರೀಮಂತರು ಅನ್ನುವಂಥ ಭೇದ ಭಾವ ಇಲ್ಲದೆ ಒಬ್ಬ ಕೂಲಿ ಕಾರ್ಮಿಕನು ಪ್ರತಿದಿನ 15ರಿಂದ 20 ರೂಪಾಯಿಯನ್ನ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿ ಆ ಟ್ಯಾಕ್ಸಿನ ಹಣವನ್ನ ಇವರು ಬೇರೆ ಅದಕ್ಕೆ ಉಪಯೋಗ ಮಾಡಿಕೊಳ್ತಿದ್ದಾರೆ. ಸಾರ್ವಜನಿಕರಿಗೆ ಬಡವರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಈ ಆಸ್ಪತ್ರೆ ಹೋರಾಟಕ್ಕೆ ಆಸ್ಪತ್ರೆಗೆ ಆ ದುಡ್ಡು ವಾಪಸ್ ಬರಲೇಬೇಕು. ಅದಕ್ಕೆ ಇನ್ನೂ 30 ಕೋಟಿ ಅಲ್ಲ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಸ್ಪತ್ರೆಗೆ ಇನ್ನು ಯಾವ್ಯಾವ ಸಲಕರಣೆಗಳು ಬೇಕು ಅದನ್ನೆಲ್ಲ ಪೂರೈಸಬೇಕು ಅಂತ ಹೇಳಿ ಇವತ್ತು ನಾವು ಉಪವಾಸ ಸತ್ಯಾಗ್ರಹವನ್ನ ಅನಂತಮೂರ್ತಿ ಹೆಗಡೆಯವರ ನೇತೃತ್ವದಲ್ಲಿ ಮಾಡ್ತಾ ಇದ್ದೇವೆ, ಭಾಗಿಯಾಗಿದ್ದೇವೆ. ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತ ಸಂಘಟನೆ ಎಲ್ಲರಿಗೂ ಅಭಿನಂದಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.